ಗಿಲ್ಲಿ ಪೇಮೆಂಟನ್ನು ತಗೊಂಡು ಅವನಿಗೆ ಫ್ಯಾನ್ ಫಾಲೋವರ್ಸ್ಗಳನ್ನು ಹುಟ್ಟಿಸಲಾಗ್ತಾ ಇದೆ. PR ಟೀಮ್ ಅವರು ಈ ರೀತಿ ಹೈಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅಥವಾ ಗಿಲ್ಲಿಗೆ ಹೊರಗಡೆ ಅಷ್ಟೇನು ಇಲ್ಲ, ಏನು ಹೇಳುವಂಥ ಹವಗಳಿಲ್ಲ, ಇವರೇ ಎಲ್ಲ ಪೇಮೆಂಟ್ ಕೊಡ್ಕೊಂಡು ಎಲ್ಲ ಕಮೆಂಟ್ಗಳ ಸೆಕ್ಷನ್ ಎಲ್ಲ ಅವರೇ ಫುಲ್ ಮಾಡ್ತಿದ್ದಾರೆ ಅಂತ ಹೆಂಗನ್ಸ್ತು ಜಾಲಿವುಡ್ ಸ್ಟುಡಿಯೋ ಎದುರಿಗೆ ಹೋದಾಗ? ಬಿಗ್ ಬಾಸ್ ನಾನಂತರೂ ಏನು ಸೀಸನ್ 1 ನೋಡ್ಕೊಂಡು ಬಂದಿದ್ದೀನಿ ಬಿಗ್ ಬಾಸ್ನ. ಹಂಗೆ ನೀವು ಬಿಗ್ ಬಾಸ್ಗೆ ಹೋಗ್ಬೋದು ಇಲ್ಲಿ ಥರನೇ ಚಾನ್ಸ್ ಸಿಕ್ಕರೆ ಹೋಗೋಣ, ಯಾಕೆ ಬೇಡ ಅಂತ. ಸೊ ಗಿಲ್ಲಿ ಬಗ್ಗೆ ಕ್ರೇಜ್ ನೋಡಿದಾಗ ಹೆಂಗೆ ಅಂತಂದರೆ ಅಲ್ಲಿ ಹೋದಾಗ ಏನೋ ಒಂದು ದೊಡ್ಡ ಇವೆಂಟ್ ನಡೀತಾ ಇದೆಯೋ, ಎಲ್ಲರನ್ನೂ ದುಡ್ಡು ಕಟ್ಟು ಕರೆಸಿದಾರೋ ಅಂತ 100% ಅನ್ಸಲ್ಲ. ಯಾಕಂತಂದರೆ ಎಲ್ಲರೂ ಬಂದಿರೋದು ಪ್ರೀತಿಯಿಂದ ಅಭಿಮಾನದಿಂದ ಬಂದಿರುವಂಥ ಅಭಿಮಾನಿಗಳಿದ್ರು ಅಲ್ಲಿ. ಎಷ್ಟು ಅದ್ರ ಜೊತೆಗೆ ನೀವು ಈಗ ಹೇಳಿದ್ರಿ PR ಟೀಮ್ ಬಗ್ಗೆ ಮತ್ತು ಪೇಮೆಂಟ್ ವಿಚಾರವಾಗಿ, ನಾನು ಗಿಲ್ಲಿಯವರ ಸ್ನೇಹಿತನ ಸಹ ಮಾತನಾಡಿಸಿದೆ. ಕಳೆದ ಒಂದು 15 ದಿನದ ಹಿಂದೆ ನಾನು ಗಿಲ್ಲಿಯವರ ಸ್ನೇಹಿತನ ಮೀಟ್ ಮಾಡಿ ಮಾತಾಡಿಸಿದಾಗ, ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು, PR ವಿಚಾರವಾಗಿ ನಾವು ಯಾರಿಗೂ ದುಡ್ಡು ಕೊಟ್ಟು ಏನೂ ಮಾಡ್ತಿಲ್ಲ. ಸೊ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. PR ಟೀಮ್ ಅವರೇ ಅವ್ರನ್ನೆಲ್ಲ ಕಳಿಸಿರ್ಬೋದಲ್ಲ, ಹೋಗಿ ಜಾಲಿವುಡ್ ಸ್ಟುಡಿಯೋಲಿ ಇವತ್ತು ಫೈನಲ್ ಇದೆ, ಎಲ್ಲರೂ ಹೋಗಿ ಪಟಾಕಿ ಹೊಡಿಸಿ, ಎಲ್ಲರಿಗೂ 500 ರೂಪಾಯಿ ಕೊಡ್ತೀವಿ, ಹೋಗಿ ಪಟಾಕಿ ಹೊಡಿಸಿ, ಗಿಲ್ಲಿ 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 ಅಂತ ಕೂಗಿ, ಉಳಿದ ಅಭಿಮಾನಿಗಳಿದ್ರೆ ಅವ್ರನ್ನೆಲ್ಲ ಮನೆಗೆ ಕಳಿಸಿ, ನೀವು PR ಟೀಮ್ ಅವರೇ ಮಾಡಿರ್ಬೋದು. ನೀವು ಹೇಳೋ ಪ್ರಕಾರ ಇರ್ಬೋದು ಸರ್, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಬ್ಬ ಅಭಿಮಾನಿಯನ್ನು ನೀವು ಕಳಿಸ್ಬೋದು, ಆದರೆ ಸಾವಿರಾರು ಅಭಿಮಾನಿಗಳನ್ನು ಜಾಲಿವುಡ್ ಸ್ಟುಡಿಯೋ ಮುಂದೆ ಕಳ್ಸಕ್ಕಂದ್ರೂ ಅಸಾಧ್ಯವಾಗಿರುವಂಥದ್ದು. ಕೇವಲ ಬೆಂಗಳೂರಿನ ಸುತ್ತಮುತ್ತಲು ಇರುವಂಥ ಜನರು ಬರ್ಬೋದು, ನಾರ್ತ್ ಕರ್ನಾಟಕ ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈ ಕಡೆ ಮಂಗಳೂರು, ಮಂಡ್ಯ, ಸಾಕಷ್ಟು ಭಾಗದಿಂದ ಬಂದಿದ್ದರು. ನಾನು ಎಷ್ಟೇ ಜನರನ್ನ ಕೇಳಿದೆ, ಚಿಕ್ಕ ಮಕ್ಕಳು ಸ್ಕೂಲ್ ಮುಗಿತು, ಈಗ ಜಸ್ಟ್ ಸ್ಕೂಲ್ ಮುಗಿಸ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ರು ಒಂದಷ್ಟು ಜನ. ಇಲ್ಲ, ನಾಳೆ ನನ್ನ ಮಗಳ ಎಕ್ಸಾಮ್ ಇದೆ, ಇವತ್ತು ನಾವು ಇಲ್ಲಿ ಕ್ರೇಜ್ ನೋಡೋಗ್ಬೇಕು, ಗಿಲ್ಲಿ ಏನಾದರೂ ಸಿಕ್ಕರೆ ನೇರವಾಗಿ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಸಹ ಹೇಳ್ತಾ ಇದ್ರು. ಸೊ ಬಹುಶಃ ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಕರ್ಸೋಕೆ ಅಸಾಧ್ಯ. ಒಬ್ರಿಬ್ಬರಾದರೆ ಕರೆಸ್ಬೋದು, ಹೋಗಿ 1000 ಜನ ಆದರೂ ಕರೆಸ್ಬೋದು. ಬಟ್ ತುಂಬ ಜನ ಕ್ರೇಜ್ ನೋಡಿದಾಗ ಅಷ್ಟು ಜನರನ್ನು ಕರ್ಸೋಕೆ ಅಸಾಧ್ಯ ಆಗಿರೋದು ಸರ್.